ಸಮಾಜದಲ್ಲಿ ಯಾರೋ ಬಂದ್ರೆ ಪ್ರಶ್ನೆ ಮಾಡ್ತಾನೆ ಗ್ರಾಮ ಪಂಚಾಯತಿಲಿ. ಪುರುಷ ಬಂದ್ರೆ, ಹೆಣ್ಮಕ್ಳು ಬಂದ್ರೆ ಪಾಪ ಬರ್ತವೆ ಹೋಯ್ತಾವ, ಹೆಂಗ್ ಗೊತ್ತಾಗುತ್ತೆ? ಇದು ಇವತ್ತಿನ ರಾಜಕಾರಣಿಗಳ ಒಂದು ವಿಕೃತ ಮನಸ್ಥಿತಿ. ಇದು ಸಂತೆಮಾತೂರಲ್ಲಿ ದೊಡ್ಡ ಮಟ್ಟದಲ್ಲಿ ಎಸ್ ಸಿ ಸಮಾಜ ಇದೆ. ಎಸ್ ಸಿ ಸಮಾಜಕ್ಕೆ ಅವಕಾಶ ಕೊಟ್ಟಿಲ್ಲ, ಮಹಿಳೆಯರಿಗೆ ಅವಕಾಶ. ಇಂಥವ್ರು ಬೆಳ್ಕೊಂಡ್ಬಿಡ್ತಾರಲ್ಲ ಬಾಲು ಅಂತ ಹುಡುಗರು. ಎಸ್ ಸಿ ಸಮಾಜದವರು ಸಮಾಜ ಮುಖ್ಯರು ಯಾರು ಸ್ವಲ್ಪ ಮುಂಚೂಣಿ ಓಡಾಡ್ತಾರೆ, ಅವರಾಗಿ ಬೆಳಿಬಾರ್ದು. ವ್ಯವಸ್ಥಿತವಾಗಿ ಯಾವ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರ್ಯಾರು ಎಸ್ ಸಿ ಮುಖಂಡರುಗಳಿದ್ದಾರೆ ಅವ್ರನ್ನ ತೆಗಿಬೇಕು ಅಂತ ವ್ಯವಸ್ಥಿತವಾಗಿ ತಾಲೂಕಿನಲ್ಲಿ ಮಾಡಿರುವಂತಹ ಇದು ಈ ಮೀಸಲಾತಿ. ಇದು ನಾನು ನೇರವಾಗಿ ಹೇಳ್ತೀನಿ, ತಹಶೀಲ್ದಾರ್ ಮಾಡಿರೋ ಮೀಸಲಾತಿ ಅಲ್ಲ ಇದು, ರಾಜಕೀಯ ಪಕ್ಷಗಳು ಮಾಡಿರೋಂಥ ಮೀಸಲಾತಿ. ಇದು ತಾಲೂಕಿನಲ್ಲಿ ಕೂತ್ಕೊಂಡು ಪಾಪ ತಹಶೀಲ್ದಾರ್ ಮಾಡಿದ್ರೆ, ಮೊನ್ನೆ ತಹಶೀಲ್ದಾರ್ ಕಚೇರಿಗೆ ಹೋಗಿದೆ, ತಾವೇನು ಪ್ರಸ್ತಾವನೆ ಕಳಿಸಿದ್ರ ಸಾಹೇಬ್ರ, ಪ್ರಸ್ತಾವನೆ ಕಾಪಿ ಕೊಡಿ ಅಂತ. ಸರ್ ಅದು ಗೌಪ್ಯತೆ ಕೊಡಂಗಿಲ್ಲ ಅಂತಾರೆ. ಯಾವ್ದ್ರಿ ಗೌಪ್ಯತೆ? ನೀವು ತಾಲೂಕಿನ ಮೀಸಲಾತಿಯನ್ನ ಚುನಾವಣೆಗೆ ಕೊಟ್ಟಿರೋದು ಗೌಪ್ಯತೆನ? ಅದು ಪಾಪ ಅವ್ರ ಹತ್ರ ಇಲ್ಲ ಅಂತ ಹೇಳ್ಕೊಳ್ಳಿಕ್ ಆಗ್ತಿಲ್ಲ ಅವ್ರಿಗೆ. ಗೌಪ್ಯತೆ ಯಾಕೆ ಹೇಳ್ತಾರೆ ಅಂದ್ರೆ, ಅದ್ಯಾರೋ ಬೇರೆಯವ್ರು ಮಾಡಿ ಕಳಿಸೋದು ಅವರಲ್ಲ, ಇವ್ರು ಸುಮ್ಮನೆ ಹೆಬ್ಬೆಟ್ ಹಾಕಿರೋದಷ್ಟೇ. ಎಲ್ಲಿ ಹೋಗ್ತಾ ಇದೆ ವ್ಯವಸ್ಥೆ? ದಲಿತರ ಬಗ್ಗೆ ಗಂಟೆಗಟ್ಟಲೆ ಭಾಷಣ ಮಾಡ್ತೀರಾ? ಯಾವ ಪುರುಷಾರ್ಥಕ್ಕೆ ಅಂಬೇಡ್ಕರ್ ಜಯಂತಿಗಳನ್ನ ಮಾಡ್ಕೊಂಡು ದಲಿತ ಸಮಾಜನ ಒಗ್ಗೂಡಿಸಿ ಏನ್ ನ್ಯಾಯ ಕೊಡ್ತಾ ಇದ್ದೀರಾ ದಲಿತ ಸಮಾಜಕ್ಕೆ ನೀವು ಈ ತಾಲೂಕಿನಲ್ಲಿ? ನೇರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ತಾಲೂಕನ್ನು ಪ್ರತಿನಿಧಿಸುವಂತ ಪ್ರತಿನಿಧಿಗಳಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಒಂದು ಈ ಭೂಸುಂಬೆ ರಾಜಕಾರಣ, ಸಮಾಜವನ್ನ, ಒಂದು ಹಿಂದುಳಿದ ಸಮಾಜವನ್ನು ಯಾವ ರೀತಿ ದಮನಕಾರಿ ಧೋರಣೆ ಮಾಡ್ತಾ ಇದ್ದೀರಾ, ಇದರ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದು ಒಂದು ವಿಚಾರ. ಯಾಕೆಂತಂದ್ರೆ ನಾನು ಆಗ್ಲೇ ಹೇಳಿದೆ, ಸಂಪೂರ್ಣ ಮೀಸಲಾತಿ ಏನ್ ಕೊಡ್ಬೇಕಾಗಿತ್ತು, ಅರ್ಧ ಮೀಸಲಾತಿಯನ್ನ ಮುಕ್ಕಾಲ ಭಾಗ ಈಗ ರಿಸರ್ವೇಶನ್ ಕಿತ್ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಸಮಾಜಕ್ಕೆ ಅವರೆಲ್ಲ ಪಾಪ ಕೊಲ್ಪಟ್ಟಿ ಇಟ್ಕೊಂಡು ಕೇಳ್ತಾರಲ್ಲ, ದೊಡ್ಡ ದೊಡ್ಡ ಸಮಾಜದ ಮುಂದೆ ಅವ್ರು ಹೇಳ್ಕೊಳ್ಳೋ ಶಕ್ತಿ ಬೇಕಲ್ಲ ಅವ್ರಿಗೆ. ಪಾಪ ಅಮಾಯಕರುಗಳು ಹಿಂದುಳಿದವ್ರನ್ನ ಟಾರ್ಗೆಟ್ ಮಾಡಿ ಯಾವ ರೀತಿ ಸರ್ಕಾರಗಳು ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ ನಾನು ಕೊಡ್ತಾ ಇದ್ದೀನಿ ನಿಮ್ಗೆ. ಇದು ಒಂದು ದಲಿತ ಸಮಾಜಕ್ಕೆ, ಹಿಂದುಳಿದ ಸಮಾಜಕ್ಕೆ ಯಾವ ರೀತಿ ದಮನಕಾರಿ ಧೋರಣೆ ಈ ತಾಲೂಕಲ್ಲಿ ನಡೀತಾ ಇದೆ ಅನ್ನೋದಕ್ಕೆ. ಈ ತಾಲೂಕಿನ ಕೆಲವು ಎಸ್ ಸಿ ಸಮಾಜದ ಮುಖಂಡರುಗಳು ರಾಜಕೀಯ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಲ್ಲ, ನಿಮ್ಮಲ್ಲಿ ಕೇಳ್ತೀನಿ, ಕೇವಲ ನಿಮ್ಮ ಜೋಳಿಗೆ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಸಮಾಜಕ್ಕೆ ನಿಮ್ಮಿಂದ ಏನ್ ಕೊಡುಗೆ, ಸಮಾಜದ ಮುಖವಾಡ ಆಡ್ಕೊಂಡು ನಿಮ್ಮ ಜೋಳಿಗೆ ತುಂಬಿಸ್ಕೊಳ್ತಾ ಇದ್ದೀರಾ ನೀವು?